ಗಿಲ್ಲಿ ಕೆಲವೊಂದನ್ನೆಲ್ಲ ಅವನು ಆನ್ ಸ್ಪಾಟ್ ಹೇಳೋಷ್ಟು ಸ್ಪಾಂಟೇನಿಯಸ್ ಅಂತೂ ಇದ್ದಾನೆ ಅವನು. ಈಗ ಓಕೆ ನಾ ಕಂಡ ಧ್ರುವಂತ ಅಂತ ಏನೋ ಅವ್ನು ಬಟ್ ಅವ್ನಿಗೊಂದು ಐಡಿಯಾ ಇರುತ್ತೆ, ಯಾಕಂದ್ರೆ ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ನಾ ಕಂಡ ಧ್ರುವಂತ ಅಂತ ಹೇಳಿದ್ದೀನಿ. ಈಗ ಅವನಿಗೊಂದು ಐಡಿಯಾ ಇರುತ್ತೆ, ಈ ಮನೆಯಲ್ಲಿ ಯಾರು ಹೌದು ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಲ್ಲ. ಅವನು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಇವನ್ ನಾನು ಕೂಡ ನನ್ಗದೊಂದು ಹೆಲ್ಪ್ ಆಗಿರೋದು ಏನಂದ್ರೆ ರಿಯಾಲಿಟಿ ಶೋ ಹೇಗೆ ನಡೆಯುತ್ತೆ ಅನ್ನೋದೊಂದು ಸ್ವಲ್ಪ ಗೊತ್ತು. ವೀಕೆಂಡಲ್ಲಿ ಅದನ್ನು ಕಂಟೆಂಟ್ ಅಂತ ನಾವು ಏನು ಕರಿತೀವಿ, ಈ ಮನೆಯಲ್ಲಿ ಸ್ಪಾಂಟೇನಿಯಸ್ ಯಾರು ಇಲ್ಲ, ಮತ್ತು ಎಲ್ರಿಗೂ ಒಂಥರ ಮುಜುಗರ ಇರುತ್ತೆ. ಇಮಿಟೇಟ್ ಮಾಡಿ ಅವ್ರ ಥರ ಆ್ಯಕ್ಟ್ ಮಾಡಿ ಇವ್ರ ಥರ ನಡೀರಿ ಅಂದರೆ ಈ ಸಿನಿಮಾ ಸೀರಿಯಲ್ ಮಾಡಿರೋ ಒಂದು ಮುಜುಗರ, ನಾನು ಮಾಡಲ್ಲ. ಬಟ್ ಗಿಲ್ಲಿಗೇನು ಇಲ್ಲಿ ಇರೋದ್ರಲ್ಲಿ ನಾನೇ ಕಂಟೆಂಟ್ ಕೊಡಬೇಕು, ಸುದೀಪ್ ಸರ್ ನನ್ನೇ ಮಾತಾಡಿಸ್ತಾರೆ ಹಂಗಂತ ಅವ್ನು ಮೆಂಟಲಿ ಅಂತೂ ಪ್ರಿಪೇರ್ ಆಗಿರ್ತಾನೆ. ಈಗ ನಾ ಕಂಡದ್ರು ಅಂತ ಬುಕ್ಕಲ್ಲಿ ಏನಿದೆಯಪ್ಪ ಓದಪ್ಪ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಸ್ಪಾಂಟೇನಿಯಸ್ ಆಗಿ ಏನು ಹೇಳ್ಬೋದು ಅಂತ ಒಂದಷ್ಟು ಐಡಿಯಾ ಅವನಿಗೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದು ಅವನಿಗೆ ಹೆಲ್ಪ್ ಆಗುತ್ತೆ. ಮತ್ತು ಆನ್ ಸ್ಪಾಟು ಕೂಡ ಅವ್ನು ಹೇಳೋಷ್ಟು ಅವನಿಗೆ ಟ್ಯಾಲೆಂಟ್ ಅಂತೂ ಇದೆ. ಯಾಕಂದರೆ ಕೆಲವೊಂದು ಲೆಟರು ನಿಮ್ಮ ಮನೆಯಿಂದ ಲೆಟ್ರ್ ಬಂದಿದೆ ಓದ್ತೀನಿ ಅಂದ್ಬಿಟ್ಟು ಏನೇನೋ ಸೇರಿಸ್ಕೊಂಡು ಹೇಳ್ತಾ ಇರ್ತಾನೆ ಸೂರಜ್ಗೋ ಯಾರಿಗೋ. ಸೊ ಅಲ್ಲಿರೋ ವಿಚಾರನೇ ಅವನಿಗೆ ಭಾಳ ಸ್ಪಾಂಟೇನಿಯಸ್ ಆಗಿ ಹೇಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಮತ್ತು ಫಸ್ಟ್ ನಾವು ಏನೇ ಪ್ರಿಪೇರ್ ಆಗಿದ್ರು, ಯಾವ ಕಂಟೆಸ್ಟೆಂಟ್ ಬರ್ತಾರೆ, ಯಾವ ಟಾಸ್ಕ್ ಕೊಡ್ತಾರೆ, ಈ ಟಾಸ್ಕಿಗೆ ಇವರೇ ಪ್ರಿನ್ಸಿಪಲ್ ಆಗಿರ್ತಾರೆ, ಅದು ಯಾವುದು ನಮ್ಗೆ ನಿಜವಾಗ್ಲೂ ಗೊತ್ತಿರಲ್ಲ, ಕನ್ಸಂತೂ ಬಿದ್ದಿರಲ್ಲ. ಸೊ ಹಾಗಾಗಿ ಎಷ್ಟೇ ಪ್ರಿಪೇರ್ ಆದ್ರೂ ಬಿಗ್ ಬಾಸ್ ಮನೆಯಲ್ಲಿ ಅವನಿಗಿರೋ ಸ್ಪಾಂಟೇನಿಯಸ್ಸೇ ಅವ್ನು ಇಷ್ಟು ಚೆನ್ನಾಗಿ ಆಟಾಡೋದಕ್ಕೆ ಕಾರಣ ಅಂತ ನಂಗಂತೂ ಅನ್ಸುತ್ತೆ. ಹೊರಗಡೆ ಪಬ್ಲಿಸಿಟಿ ಗಿಲ್ಲಿದ್ ನೋಡಿ ಮೇಡಮ್, ಅದೊಂದು ಸ್ವಲ್ಪ ಪೇಯ್ಡ್ ಅಂತ ಅನ್ಸುತ್ತಾ ನಿಮಗೆ? ಇರ್ಬೋದು ಸರ್, ಯಾಕಂದರೆ ನನಗೆ ಎರಡೂ ಥರ ಅನಿಸುತ್ತೆ. ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮಾಡಿಸೋ ಅಷ್ಟು ಅವನೇನಿಲ್ಲ, ಯಾಕಂದರೆ ತುಂಬ ಜುಗ್ಗ ಅವನು ಕಿಲಾಡಿ. ಬಟ್ ಒಂದೊಂದ್ಸಲ ಅನಿಸುತ್ತೆ ಹೌದು ಏನೇ ನೆಗೆಟಿವ್ ಮಾಡಿದ್ರೆ, ಅಂದರೆ ನೆಗೆಟಿವ್ ಮಾಡಿದ್ರೆ ಅಲ್ಲ, ಗಿಲ್ಲಿದೇನೇ ಸಣ್ಣ ತಪ್ಪುಗಳನ್ನ ಹೇಳಿದ್ರೆ ಬಂದ್ಬಿಟ್ಟು ಅಲ್ಲಿ ತಪ್ಪು ಸರಿ ಅಂತ ಹೇಳ್ತಾ ಇರ್ತಾರೆ. ಒಂದು ಸ್ವಲ್ಪ PR ಟೀಮ್ ಅಂತೂ ಇಟ್ಟಿದ್ದಾನೆ ಗಿಲ್ಲಿ, ನನಗೆ ಗೊತ್ತು. ನಾನು ಯಾರಿಗೆ PR ಕೊಟ್ಟಿದ್ದೆ ಅವರಿಗೆ ಗಿಲ್ಲಿ ಕೊಟ್ಟಿರೋದು. ಅವರು ಇಷ್ಟು ಮಟ್ಟಿಗೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇಲ್ಲ, ಬರೀ ಪೇಜ್ ಅಷ್ಟೇ ಹ್ಯಾಂಡಲ್ ಮಾಡ್ತಾ ಇರೋದು. ಇನ್ನೊಂದು ಯಾವುದೋ ಮೋಸ್ಟ್ಲಿ ಪರಿಚಯಸ್ತ್ರ ಟೀಮ್ ಜೊತೆಗೆ ಅದು ಮಾಡ್ತಾರೆ. ಗಿಲ್ಲಿದು ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ತುಂಬ ಜನ ಮಾಡ್ತಾರೆ. ಇಲ್ಲಿ ಇವ್ರಿಗೆ ಪರವಾಗಿ ಮಾಡ್ತಾ ಇದ್ರೆ ಇನ್ನು ಕೆಲವರು ಇಲ್ಲಿ ನೆಗೆಟಿವ್ ಮಾಡ್ತಾ ಇರ್ತಾರೆ. ನೆಗೆಟಿವ್ ಮಾಡೋರ ಹತ್ರ ಬಂದು ಇವರು ಹಾಗೆ ಫ್ಯಾನ್ ವಾರ್ಗಳು ನಡೀತಾ ಇರುತ್ತೆ ನೋಡಿ, ಆ ಥರದ್ದು ಒಂದು ಟೀಮ್ ಅಂತೂ ಇದೆ. ಬಟ್ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತಾ ಇರೋದು, ಅಂದರೆ ತಪ್ಪು ಅಂತ ಯಾರು ಹೇಳೋಕ್ಕೆ ರೆಡಿ ಇಲ್ಲ. ತಪ್ಪನ್ನ ಎಲ್ಲೂ ನೆಗೆಟಿವ್ ಆಗ್ದಂಗೆ ಡ್ಯಾಮೇಜ್ ಆಗ್ದಂಗೆ ನೋಡ್ತಾ ಇದ್ದಾರೆ ಅಂದರೆ ಒಂದು ಸ್ಟ್ರಾಂಗ್ ಟೀಮ್ ಅಂತೂ ವರ್ಕ್ ಆಗ್ತಾ ಇದೆ. ಇನ್ನೊಂದು ಅವನ ಕಾಮಿಡಿ ನೋಡಿ ಇಷ್ಟಪಟ್ಟು ಅದನ್ನೆಲ್ಲ ಅನಲೈಸ್ ಮಾಡಿ ಹಾಕಿದ್ರೆ ವ್ಯೂಸ್ ಆಗುತ್ತೆ ಅಂತ, ಅಥವಾ ಗಿಲ್ಲಿ ಬಗ್ಗೆ ಮಾತಾಡಿದ್ರೆ ವ್ಯೂಸ್ ಆಗುತ್ತೆ ಅಂತ, ಹಾಗೆ ಇನ್ನೊಂದಷ್ಟು ಹುಟ್ಕೊಂಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆರ್ಗ್ಯಾನಿಕ್ ಆಗಿ ಸ್ವಲ್ಪ ಆಗಿದೆ, ಇನ್ನೊಂದಷ್ಟು ಅವ್ನು ಮೋಸ್ಟ್ಲಿ ಒಂದಷ್ಟು ಜನಕ್ಕೆ ಕೊಟ್ಟು ಹೋಗಿದ್ದಾನೆ ಅಂತ ನನಗೆ ಅನ್ನಿಸುತ್ತೆ.